ಉಸ್ತಾದ್ ವೆಂಕಟೇಶ್ ರೆಡ್ಡಿ ಹಾಗೆ ಉಸ್ತಾದ್ ಧನಂಜಯ್ ಅವರು ನಡೆಸ್ತಾ ಇರುವಂತಹ ಶ್ರೀ ಬಸವಣ್ಣ ಗರಡಿ ಮನೆಗೆ ಇವತ್ತು ನಾವು ಪಯಣ ಬೆಳೆಸ್ತಾ ಇದ್ದೀವಿ. ಗರಡಿ ಮನೆಯಲ್ಲಿ ಏನೇನು ಕಸರತ್ತು ನಡೆಯುತ್ತೆ, ಕುಸ್ತಿ ಅಖಾಡಗಳಲ್ಲಿ ಏನೇನೆಲ್ಲ ಪೈಪೋಟಿಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿರಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ಮೇಡಮ್ ಫ್ರೀ ಎಕ್ಸಸೈಸು ವಾರ್ಮಪ್ ಎಲ್ಲ ಮಾಡಿದ್ದಾರೆ. ಆಂಜನೇಯನ ನಮಸ್ಕಾರ ಮಾಡಿಬಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೋಗಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಮೇಡಮ್. ಅದೇನದು ನೀವು ಬೆನ್ನ ಮೇಲೆ ಹೊಡ್ತದ್ದು? ಇದು ಚೆನ್ನಾಗಿ ಆಡಲಿ ಹುಡುಗರು ಅಂತ ಆಶೀರ್ವಾದ. ಸೊ ಪ್ರತಿ ಸತಿ ಗುರುಗಳು ಹೀಗೆ ಮಾಡಿ ಕಳಿಸೋದು ಮೇಡಮ್. ಸೊ ಹೀಗೆ ಗುರುಗಳು ಆಶೀರ್ವಾದ ಮಾಡಿ ಅಖಾಡಕ್ಕೆ ಕಳಿಸ್ತಾ ಇದ್ದಾರೆ ಹುಡುಗರನ್ನ. ಈಗ ಆಕ್ಚುಯಲ್ ಕುಸ್ತಿ ಶುರುವಾಗುತ್ತೆ. ಕುಸ್ತಿ ಅಭ್ಯಾಸ ಮೊದಲನೇ ಕೆಲಸ ಮೇಡಮ್. ಇದಾದಮೇಲೆ ಮತ್ತೆ ಕೈ ಮೇಲೆ ಕತ್ ಮೇಲೆ ಹಾಕ್ಬಿಟ್ಟು ಸ್ಕಿಲ್ಲು ಮಾಡೋಕ್ಕೆ ಇದು ಮಾಡ್ತಾರೆ ಮೇಡಮ್, ಟ್ರೈ ಮಾಡ್ತಾರೆ. ಕತ್ತು ಸ್ಟ್ರಾಂಗ್ ಇದೆಯೋ ಇಲ್ವೋ, ಗಟ್ಟಿ ಇದೆಯೋ ಇಲ್ವೋ ಅಂದ್ಬಿಟ್ಟು ಆ ಥರ ಇದು ಮಾಡಿ ಎಕ್ಸಸೈಸ್ ಮಾಡೋಣ ಮೇಡಮ್. ಓಕೆ, ಅಂದರೆ ಇದು ಮಾಡೋದ್ರಿಂದ ಕತ್ತು ಸ್ಟ್ರಾಂಗ್ ಆಗುತ್ತೆ? ಹಾಂ, ಆಗುತ್ತೆ ಮೇಡಮ್. ಆಡೋವಾಗ ಇಂಜುರಿಗಳು ಆಗಬಾರ್ದಲ್ವಾ? ಹಾಂ ಹಾಂ ಹಾಂ. ಸರ್, ಇದು ಫ್ರೆಂಡ್ಲಿ ಪ್ರಾಕ್ಟೀಸ್ ಮಾಡುವಾಗ ಹೀಗಿರುತ್ತೆ. ಸೊ ಅದು ಆ್ಯಕ್ಚುಲಿ ಅಖಾಡಕ್ಕೆ ಹೋಗಿ ಅವರು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಹೇಗಿರುತ್ತೆ? ಅಖಾಡದಲ್ಲಿ ಹೋದಾಗ ಇಲ್ಲೇ ಫ್ರೀ ಎಕ್ಸಸೈಸಲ್ಲಿ ಆಚೆ ಕಡೆ ಮಾಡಿ ಹೋಗಿ ಕುಸ್ತಿ ಆಪೋಸಿಟ್ ಮೇಲೆ ನಾವು ಆಡೋ ಇದರಲ್ಲಿ ಇರ್ತೀವಿ ಮೇಡಮ್. ಈ ಥರ ಮಣ್ಣು ಏನಕ್ಕೆ ಹಾಕ್ಕೊಳ್ತಾರೆ ಅಂದರೆ, ಆಗಲೇ ಅವರು ಅಭ್ಯಾಸ ಮಾಡುವಾಗ ಎಣ್ಣೆ ಹಾಕ್ಕೊಂಡಿದ್ರು, ಅದರಿಂದ ಜಾರುತ್ತೆ ಅಂದ್ಬಿಟ್ಟು ಮಣ್ಣು ಮೈಗೆಲ್ಲ ಹಾಕ್ಕೊಂಡು ಸ್ವಲ್ಪ ರಫ್ ಆಗುತ್ತಲ್ವಾ, ಆದ್ದರಿಂದ ಅವಾಗ ಸ್ವಲ್ಪ ಕುಸ್ತಿ ಆಡೋದಕ್ಕೂ ಸ್ವಲ್ಪ ಫ್ರೀ ಇರುತ್ತೆ ಅಂತ, ಇಲ್ಲಾಂದರೆ ಜಾರುತ್ತೆ ಅಂದ್ಬಿಟ್ಟು ಮೇಡಮ್. ಓಕೆ, ಸೊ ಎಣ್ಣೆ ಹಚ್ಚೋ ಅಭ್ಯಾಸ ಯಾಕಿದೆ? ಎಣ್ಣೆ ಅಭ್ಯಾಸ ಅಂತ ಏನಂದ್ರೆ ಎಕ್ಸಸೈಸ್ ಮಾಡುವಾಗ ಸ್ವಲ್ಪ ಮೈ ಕೈಗೆ ಸ್ವಲ್ಪ ಫ್ರೀ ಆಗಲಿ ಅಂತ. ಓಕೆ, ಸೊ ಅದು ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದಕ್ಕೆ ಸ್ವಲ್ಪ ಫ್ರೀ ಸಹಾಯ ಮಾಡುತ್ತೆ ಅಂತ. ಅದಾದ್ಮೇಲೆ ದೇಹದ ಪೂರ್ತಿ ಈ ತರ ಮಣ್ಣು ಹಾಕೊಂಡು ಈ ತರ ಮಣ್ಣು ಏನು ಕೊಡ್ತಾರೆ ಅಂದ್ರೆ ಫ್ರೆಂಡ್ಲಿ, ಒಬ್ರೊಬ್ರು ಫ್ರೆಂಡ್ಲಿ ಆಗಿರ್ಲಿ, ಏನು ಮನಸ್ಸಲ್ಲಿ ಏನು ಇರಬಾರ್ದು, ಭೇದ ಭಾವ ಅನ್ನೋದೊಂದು ಕಾಂಪಿಟೇಷನ್ ಇದು ಮೇಡಮ್. ಇದು ಫ್ರೆಂಡ್ಲಿ ಆಗಿ ಇರ್ಬೇಕು ನಾವು. ಆಟನೇ ಇದೆ, ಕುಸ್ತಿನೇ. ಸೊ ನಾವು ಸಾಮಾನ್ಯವಾಗಿ ಕುಸ್ತಿ ಅಂದ್ರೆ ನಮಗೆ ಬರೋ ಚಿತ್ರಣ ಹೀಗಿರುತ್ತೆ. ನೋಡಿ, ಇದಕ್ಕೆ ಮುಂಚೆ ಸಾಕಷ್ಟು ತಯಾರಿಗಳಾಗಿರುತ್ತೆ. ಸೊ ಈಗ ಒಬ್ಬ ವ್ಯಕ್ತಿ ಈ ಒಬ್ಬರ ಮೇಲೆ ಒಬ್ರು ಹೀಗೆ ಬಿದ್ರು ಅಂದ್ರೆ ಅದರ ಅರ್ಥ ಏನು ಸರ್? ನೋಡಿ, ಇದು ಜಜ್ವಾರ ಅಂತ ಇದ್ರ ಹೆಸರು. ಓಕೆ, ನೋಡಿ ಈ ಥರ ಚಿತ್ತು ಹೊಡಿಬೇಕು ಅಂದರೆ ಈ ಥರ ಮೇಲೆ ಬರಬೇಕು ಸ್ಕಿಲ್ಲು. ನೋಡಿ, ಆ ಥರ ಹೊಡೆದಾಗ ಕುಸ್ತಿ ವಿನ್ ಆಗಿದೆ ಅಂತ. ಓಕೆ, ಸೊ ಈ ಪೊಸಿಷನ್ಗೆ ಬರಬೇಕು ಮೇಡಮ್. ಸರಿ, ಈ ಥರ ಕುಸ್ತಿ ಮಾಡುವಾಗ ಇಬ್ಬರು ಪಾರ್ಟಿಸಿಪೆಂಟ್ಸ್ದು ಹೈಟ್ ಸೇಮ್ ಇರಬೇಕು ಅಥವಾ ಮೈಕಟ್ ಸೇಮ್ ಇರಬೇಕು, ಆ ಥರ ಏನಾದ್ರು ಇದೆಯಾ? ಆ ಥರ ಏನಿಲ್ಲ ಮೇಡಮ್. ಪಾಯಿಂಟ್ ಕುಸ್ತಿಯಲ್ಲಿ ಆದರೆ ತೂಕ ಇರುತ್ತೆ, ನಮ್ಮಲ್ಲಿ ಏನು ತೂಕ ಆ ಥರ ಏನಿಲ್ಲ. ಅಂದರೆ ದೇಹ ತೂಕ ಇರುತ್ತೆ ಅದರಲ್ಲಿ ಪಾಯಿಂಟ್ ಕುಸ್ತಿಯಲ್ಲಿ. ನಮ್ಮದಲ್ಲಿ ನಾಡ ಕುಸ್ತಿಯಲ್ಲಿ ಆ ಥರ ಏನು ಇರೋದಿಲ್ಲ. ಸೊ ಯಾರದು ಅವರು ಧೈರ್ಯ ಮೇಡಮ್, ಯಾರು ಬೇಕಾದ್ರೂ ಸೆಣಿಸ್ಬೋದು. ಈ ಹುಡುಗ ಆ ಹುಡುಗನ ಮೇಲಾದ್ರೂ ಮಾಡ್ಬೋದು, ಅವ್ರ ಧೈರ್ಯ ಮೇಲೆ ಮೇಡಮ್. ನಾನು ಅವ್ರನ್ನ ಗೆಲ್ಬೋದು ಅನ್ನೋದು ಛಲ ಮೇಡಮ್. ಓಕೆ, ಅವ್ರ ಮನಸ್ಥಿತಿ ಮೇಡಮ್. ಸೊ ಇದನ್ನ ಎಂಗೇಜ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಂದರೆ ಇಬ್ಬರು ಕುಸ್ತಿ ಪೈಲ್ವಾನ್ಗಳು ಇಟ್ಕೊಂಡು ಸ್ಟಾರ್ಟ್ ಮಾಡೋದು. ಸೊ ಇವಾಗ ಇಬ್ಬರದ್ದು ಬಲ ಪ್ರದರ್ಶನ ಆಗ್ತಿರುತ್ತೆ, ಯಾರು ಸ್ಟ್ರಾಂಗು ಯಾರು ವೀಕು ಅಂತ. ಸೊ ಈ ಟೆಕ್ನಿಕ್ನ ಡಾಕ್ ಅಂತ ಕರಿತೀವಿ. ಸೊ ಇದು ಡಾಕು ಈ ಥರ ಹೊಡೆದು ಹಂಗೆ ಇಟ್ಕೊಂಡೆ ಚಿತ್ತಾಗುತ್ತೆ. ಯೂಶಲಿ ನಾವು ಗರಡಿ ಮನೆಯಲ್ಲಿ ಈ ಥರ ಒಂದೊಂದು ಟೆಕ್ನಿಕ್ನ 500-600 ಸಲ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಷನ್ ಬರುತ್ತೆ ನಮಗೆ ಮ್ಯಾಚಲ್ಲಿ. ಸೊ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದು ಏನಕ್ಕೆ ಮಾಡೋದು ಅಂತ ಅಂದರೆ ಆಪೋನೆಂಟ್ನ ರೀಡ್ ಮಾಡ್ತೀವಿ. ಸೊ ಯಾವ ಥರ ಇದು ಡೋಬಿ ಶಾಟ್ ಅಂತ ಕರಿತೀವಿ. ಸೊ ಇದೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡೋ ಟೆಕ್ನಿಕ್ಸ್ಗಳು. ಸೊ ಈ ಗರಡಿ ಮನೆಯಲ್ಲಿ ನಾವು ಎಷ್ಟು ಸಾಧನೆ ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಮ್ಯಾಚಲ್ಲಿ ಆಡಬೇಕಾದ್ರೆ ನಮಗೆ ಅಷ್ಟು ಮಸಲ್ ಮೆಮೊರಿ ಇರುತ್ತೆ. ಸೊ ಆ ಮಸಲ್ ಮೆಮೊರಿ ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಥರ ಟೆಕ್ನಿಕ್ ಮಾಡ್ತೀವಿ. ಸೊ ಈಗ ಇವರು ಸರ್ ಮಸಲ್ ಮೆಮರಿ ಅಂದರೆ
ಮಸಲ್ ಮೆಮೊರಿ ಅಂತ ಅಂದರೆ ಈಗ ನಮಗೆ ಒಂದು ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕಾರ್ ಓಡಿಸಿ ನಮಗೆ ಈಗ ಸಡನ್ನಾಗಿ ಯಾರು ಅಡ್ಡ ಬಂದರೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಲ್ಲ, ರಿಯಾಕ್ಷನ್ ಟೈಮಿಂಗ್ ಅಂತ, ಸೊ ಅದು ನಮ್ಮ ಕೈಗಳಲ್ಲಿ ಬಿಲ್ಡ್ ಆಗಿರುತ್ತೆ ಆಲ್ರೆಡಿ. ಸೊ ಈಗ ನಾವೀಗ ಒಂದು ಟೆಕ್ನಿಕ್ ಮಾಡಬೇಕಂದ್ರೆ ನಮ್ಮ ಬ್ರೈನಿಗೆ ಹೋಗಿ ಆ ಟೆಕ್ನಿಕ್ ಬರೋಕ್ಕಿಂತ ಮುಂಚೆನೇ ಆ ಮೂಮೆಂಟಲ್ಲಿ ನಮಗೆ ಸಿಕ್ಬಿಡುತ್ತೆ. ಓಕೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ ಆ ಒಂದು ವೀಕ್ನೆಸ್ ಪಾಯಿಂಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಅವಾಗ ಏನಾಗುತ್ತೆ, ಇಮಿಡಿಯೇಟ್ ಆಕ್ಷನ್ ಬರುತ್ತೆ ಅವ್ನು ತೋರಿಸಿದ ಕೂಡಲೇ ಟೆಕ್ನಿಕ್ನ. ಸೊ ಅದನ್ನ ಮಸಲ್ ಮೆಮೊರಿ ಅಂತ ಕರಿತೀವಿ ನಾವು. ಅಂದರೆ ಮಸಲಲ್ಲಿ ಮೆಮೊರಿ ಇರುತ್ತೆ ಅಂತ ಅರ್ಥ. ಓಕೆ. ಸೊ ಬೇಸಿಕಲಿ ಕೈಗಳಲ್ಲಿ ಈಗ ರೆಸ್ಲಿಂಗ್ ಬಂದು ಬೇಸಿಕಲಿ ನಾವು ಬ್ರೈನಲ್ಲಿ ಮೆಮರಿ ನೋಡ್ತಾ ಇದ್ವಿ, ಕುಸ್ತಿನಲ್ಲಿ ಮಸಲ್ಸ್ ಕೂಡ ಮೆಮರಿ ಕಾಣುತ್ತೆ. ಸೊ ಕುಸ್ತಿ ಅಥವಾ ಯಾವುದೇ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಲ್ಲಿ ಮಸಲ್ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಯಾಕ್ಷನ್ ಟೈಮಿಂಗು, ಸೊ ಆಪೋನೆಂಟ್ನ ರೀಡ್ ಮಾಡೋದು. ಸೊ ಇದು ಬಂದ್ಬಿಟ್ಟು ಸೈಡ್ ಡಾಕ್ ಇದು. ಓಕೆ. ಸೊ ಈ ಆಪೋನೆಂಟ್ನ ರೀಡ್ ಮಾಡೋದು ಅಂದ್ರೆ ಏನು? ಸೊ ಈಗ ನಾವು ಅದೇ ಎಂಗೇಜ್ ಆಗಬೇಕಾದ್ರೆ ಈಗ ಇವ್ರು ಕುಸ್ತಿ ಎಂಗೇಜ್ ಆಗಿದ ತಕ್ಷಣ ಈಗ ಆಪೋನೆಂಟ್ ನಮಗೆ ಗೊತ್ತಿರಲ್ಲ ಅವ್ರು ಹೇಗೆ ಆಡ್ತಾರೆ ಅಂತ. ಹೊಸಬ್ರು ಇರ್ತಾರೆ. ಸೊ ಹೊಸಬ್ರು ಇರ್ತಾರೆ, ತುಂಬ ಟ್ರೈನ್ಡ್ ಇರ್ತಾರೆ, ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರದ್ದು ಮೂವ್ಮೆಂಟ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಇದು ಸಿಂಗಲ್ ಲೆಗ್ ಅಟ್ಯಾಕ್ ಅಂತ ಕರಿತೀವಿ. ಓಕೆ. ಸೊ ಈ ಥರ ಹೋಗ್ಬಿಟ್ಟು ಈ ಥರ ಟೇಕ್ ಡೌನ್ಸ್ ತೊಗೊಂತೀವಿ ಫಸ್ಟು. ಓಕೆ. ಸೊ ಆಪೋನೆಂಟ್ನ ರೀಡ್ ಮಾಡೋದು ಹೇಗೆ ಅಂತಂದರೆ ಅವನು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾನಾ, ಬಲದಲ್ಲಿ ಸ್ಟ್ರಾಂಗ್ ಇದ್ದಾನಾ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಈ ಥರ ಎಂಗೇಜ್ ಆದಾಗ ನಮಗೆ ಆಪೋನೆಂಟು ಅವ್ರು ಯಾವ ಥರ ಕೈನ ಮೂವ್ಮೆಂಟ್ ಮಾಡ್ತಿರೋದು ಅದ್ರ ಮೇಲ್ಗಡೆ ನಮಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾವು ಆಪೋನೆಂಟ್ನ ರೀಡ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದಟ್ ಈಗ ನಾವು ಯಾವುದೋ ಟೆಕ್ನಿಕ್ ಮಾಡಬೇಕಂದ್ರೆ ಅವ್ರನ್ನ ಆ ಟೆಕ್ನಿಕಿಗೆ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀವಿ, ನಮ್ಮ ಕಂಟ್ರೋಲಲ್ಲಿ ತರೋಕ್ಕೆ, ನಮ್ಮ ರೆಡಾರಲ್ಲಿ. ಸೊ ಇವಾಗ ಅವರು ಡೋಬಿ ಶಾಟ್ ತೊಗೊಂಡ್ರು, ಸೊ ಅದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಟೆಕ್ನಿಕ್ ಬರುತ್ತೆ. ಸೊ ಅವಾಗ ನಾನು ಮಸಲ್ ಮೆಮೊರಿ ಅಂತ ಹೇಳ್ದಂಗೆ ನಾವು ಅದನ್ನ ಒಂದು 5,000 6,000 ಟೈಮ್ ಪ್ರಾಕ್ಟೀಸ್ ಮಾಡಿದಾಗ ಡೈಲಿ ಒಂದು 200-300 ಸಲ ಅದೇ ಸೇಮ್ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡಿ ಅದು ಬಿಲ್ಡ್ ಆಗಿಬಿಟ್ಟಿರುತ್ತೆ. ಸೊ ಆ ಅಪೋನೆಂಟ್ ನಮಗೆ ಆ ಥರ ಆಪರ್ಚುನಿಟಿ ಕೊಟ್ಟಿದ್ದ ಕೂಡಲೇ ನಮಗೆ ಆ ಫ್ರಾಕ್ಷನ್ ಆಫ್ ಮೂಮೆಂಟಲ್ಲಿ ಆ ಟೆಕ್ನಿಕ್ ಮಾಡ್ತೀವಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಚಿತ್ತು ಡೈರೆಕ್ಟಾಗಿ ಫಾಲ್ ತೊಗೊಂಡಿರೋದು. ಸೊ ಈ ಫಾಲ್ ಬಂತು ಅಂದರೆ ಕೆಳಗೆ ಬಿದ್ದವ್ರು ಸೋತ್ರು ಅಂತ ಆಗಿತ್ತು ಅಂದರೆ ಅಪೋನೆಂಟ್ ವಿನ್ನು ಅಂತ. ಸೊ ಈ ಥರ ಎಷ್ಟು ಸಾರಿ ಸೋಲ್ಬೇಕಾಗತ್ತೆ ಒಂದು ಗೇಮ್ ನಾವು ಏನು ಮಾಡಬೇಕು ಅಲ್ಲ, ಈ ಥರ ಒಂದ್ಸಲಿ ಆಗಿಬಿಟ್ರೆ ಕಂಪ್ಲೀಟ್ ಫಿನಿಶ್. ಓಕೆ. ಸೊ ಇದರಲ್ಲಿ 2 ಥರ ಇದೆ. ಈಗ ನಾಡ್ ಕುಸ್ತಿ, ಮಟ್ಟಿ ಕುಸ್ತಿ ಏನು ಕರಿತೀವಲ್ಲ, ಇದರಲ್ಲಿ ಬಂದ್ಬಿಟ್ಟು ಚಿತ್ ಮಾಡಬೇಕು, ಪಾಯಿಂಟ್ಸ್ ಇರಲ್ಲ ಇದರಲ್ಲಿ. ಓಕೆ. ಸೊ ಪಾಯಿಂಟ್ ಕುಸ್ತಿ ಅಥವಾ ಮ್ಯಾಟ್ ಕುಸ್ತಿ ಬಂದ್ಬಿಟ್ಟು ಇವಾಗ ಪ್ರೊಫೆಷನಲ್ ಅಮೇಚರ್ ಕುಸ್ತಿಗಳು ಒಲಿಂಪಿಕ್ಸಲ್ಲಿ ನಾವೇನು ನೋಡ್ತೀವಿ ಅದು ಪಾಯಿಂಟ್ ಕುಸ್ತಿ. ಸೊ ಇದೇ ಟೆಕ್ನಿಕಲ್ಲಿ ಅಲ್ಲಿ ಪಾಯಿಂಟ್ಸ್ ಇರುತ್ತೆ. ಈಚ್ ಟೆಕ್ನಿಕ್ ಹ್ಯಾಸ್ ಡಿಫ್ರೆಂಟ್ ಪಾಯಿಂಟ್ಸ್. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಬೆವರು ಜಾಸ್ತಿ ಬರುತ್ತೆ. ಸೊ ಗ್ರಿಪ್ ಇರಲ್ಲ. ಸೊ ಎವ್ರಿ ಟೈಮ್ ನಾವು ಮಣ್ಣು ಹಾಕೊಂತಿರ್ತಾನೆ ಇರ್ತೀವಿ. ಸೊ ಮಣ್ಣು ಹಾಕಿದ್ರೆ ಏನಾಗುತ್ತೆ, ಗ್ರಿಪ್ ಇರುತ್ತೆ. ಸೊ ಮತ್ತೆ ಇನ್ನೊಂದೇನಂತ ಅಂದರೆ ಮಣ್ಣು ಈ ಮಣ್ಣು ತುಂಬ ಹಳೆ ಮಣ್ಣು ಇರುತ್ತೆ. ಇದರಲ್ಲಿ ನಾವು ಎವ್ರಿ 6 ಮಂತ್ಸಿಗೆ ಒಂದ್ಸಲ ಇದರಲ್ಲಿ ಆಯಿಲು ಮತ್ತು ಅರ್ಶಿನ ಅವೆಲ್ಲ ಹಾಕಿ ಇದನ್ನ ರೆಡಿ ಮಾಡ್ತೀವಿ, ಹದ ಮಾಡ್ತಿರ್ತೀವಿ. ಸೊ ಅದರಿಂದ ಮೆಡಿಕಲ್ ಬೆನಿಫಿಟ್ಸು ಇರುತ್ತೆ. ಸ್ಕಿನ್ ಅಲರ್ಜಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆಮೇಲೆ ಈ ಮಣ್ಣು ಮುಟ್ಟಿರೋ ಒಂಥರ ನೈಸಾಗಿ ಕೂಲಾಗಿರುತ್ತೆ. ಆಕ್ಚುಲಿ ಈ ರೂಮ್ ಇಡೀ ನಾವು ಎಸಿಲ್ ಕೂತಂಗಿದೆ ಈ ಮಣ್ಣು. ಬಿಕಾಸ್ ಆಫ್ ದಿಸ್ ಸಾಯಿಲ್ ಅದರಲ್ಲಿ ಮೆಡಿಸಿನಲ್ ಪವರ್ ಜಾಸ್ತಿ ಇರುತ್ತೆ. ಈಗ ನಾವು ಮುಲ್ತಾನಿ ಮಿಟ್ಟಿ ಅಂತ ಕರಿತೀವಲ್ಲ, ಬಟ್ ನಾವು ಮುಲ್ತಾನಿ ಮಿಟ್ಟಿ ಜಸ್ಟ್ ಕಂಪೇರಿಗೆ ಹೇಳ್ತಿರೋದು ಅಷ್ಟೇ. ಓಕೆ. ಸೊ ಈ ಥರ ಡೈಲಿ ಒಬ್ಬೊಬ್ಬರು 1 ಗಂಟೆ 2 ಗಂಟೆ ಸಾಧನೆ ಮಾಡ್ತಾರೆ. ಸೊ ಅವಾಗ ಅಲ್ಲಿ ನಾವು 10 ಮಿನಿಟ್ಸ್ 20 ಮಿನಿಟ್ಸ್ ಕುಸ್ತಿ ಮಾಡ್ಬೋದು, 1 ಗಂಟೆನೂ ಮಾಡ್ಬೋದು. ಸೊ ಇಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಗ್ಯಾಸ್ ಟ್ಯಾಂಕ್ ಅಂತ ಅಂದರೆ ಸುಸ್ತಾಗಲ್ಲ. ಸರ್, ಈಗ ಅಕಸ್ಮಾತ್ ಇವಾಗ ಆಪೋನೆಂಟ್ ಯಾರು ಸಿಗಲಿಲ್ಲ, ಅವತ್ತೊಂದಿನ ನೀವು ಒಬ್ಬರೇ ಇದ್ದೀರಿ, ಸೊ ಏನು ಅವಾಗ ಏನು ಮಾಡ್ತೀವಿ ಅಂತ ಅಂದರೆ ಯೂಶಲಿ ನಾವು ಇದು ಡಾಕು. ಸೊ ಇವಾಗ ಸಿಂಗಲ್ ಲೆಗ್ ಹೋಗ್ಬಿಟ್ಟು ಅಪೋನೆಂಟ್ನ ಟೇಕ್ ಡೌನ್ ಮಾಡಿದ್ದಾರೆ. ಸೊ ಇವಾಗ ಅವರು ಅಪೋನೆಂಟ್ ತುಂಬ ಸ್ಟ್ರಾಂಗ್ ಇರ್ತಾರಲ್ಲ, ಸೊ ಅವ್ರ ಮೇಲೆ ನಾವು ಸ್ವಲ್ಪ ಇವಾಗ ಎನರ್ಜಿನ ನಮ್ಮದು ಪವರ್ ಹಾಕ್ಬಿಟ್ಟು ಅವ್ರಿಗೆ ಚಿತ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಟೆಕ್ನಿಕ್ನ ಬಂದ್ಬಿಟ್ಟು ಅಥವಾ ಈ ಲಾಕ್ ಏನಿದೆಯಲ್ಲ ಇದನ್ನ ಸವಾರಿ ಅಂತ ಕರಿತೀವಿ. ಸೊ ಇದು ಬಂದು ತುಂಬ ಸ್ಟ್ರಾಂಗೆಸ್ಟ್ ಟೆಕ್ನಿಕ್ ಇನ್ ರೆಸ್ಲಿಂಗು, ಮಟ್ಟಿ ಕುಸ್ತಿಯಲ್ಲಿ. ಸೊ ಇದನ್ನ ಹಾಕ್ಬಿಟ್ರೆ ಅಪೋನೆಂಟ್ ಬಿಡ್ಸ್ಕೊಳಕ್ಕೆ ಆಗಲ್ಲ. ಓಕೆ. ಸೊ ಇದು ಹಾಕಿದ ಅಂದರೆ ಆಲ್ಮೋಸ್ಟ್ ಮೇಲ್ಗಡೆ ಇರೋರು ತುಂಬ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಇದರಿಂದ ಫುಲ್ಲು ಅವರಿಗೆ ಬಿಡ್ಸ್ಕೊಂಬರಕ್ಕೆ ಆಗ್ತಿರಲ್ಲ. ಓಕೆ. ಸೊ ಈ ಥರ ಹಾಕಿ ಅವ್ರನ್ನ ಚಿತ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈ ಥರ. ಸೊ ಅವಾಗಲೇ ನಾವು ವಾರ್ಮಪ್ ಮಾಡಿದಾಗ ನಾವು ಗದೆ ರೊಟೇಷನ್ ಮಾಡಿರೋದು, ಆಮೇಲೆ ಬೇರೆ ಬೇಸಿಕ್ ವಾರ್ಮಪ್ ಮಾಡಿರೋದಿಲ್ಲ, ಈ ಥರ ಸಿಕ್ಕಾಕೊಂಡಾಗ ಇನ್ನೂ ಸ್ಟ್ರಾಂಗ್ ಇರ್ತೀವಿ ನಾವು. ಸೊ ಸಾಧನೆ ಮಾಡಿಲ್ಲ ಅಂದರೆ ಇಲ್ಲಿ ಬೇಗ ಕುಸ್ತಿ ಬಿಟ್ಬಿಡ್ತೀವಿ, ಗಿವ್ ಅಪ್ ಮಾಡಿಬಿಡ್ತೀವಿ ಅಂತ. ಇದು ಬ್ಯಾಕ್ ಶಾಟ್ ಹೊಡೆಯಕ್ಕೆ ಟ್ರೈ ಮಾಡಿರೋದು. ಸೊ ಹೀಗೆಲ್ಲ ಬಿದ್ದಾಗ ನೋವಾಗಲ್ವಾ? ಅಂದರೆ ಯೂಶಲಿ ನಾವು ಪ್ರಾಕ್ಟೀಸ್ ಮಾಡಿ ಮಸಲಿಗೆ ಅದು ಕಾಂಟ್ರಾಕ್ಟ್ ಆಗಿ ಅದು ಏನಂತಾರೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಅಷ್ಟು ಏಟ್ ಆಗಲ್ಲ. ಮತ್ತು ಮಣ್ಣು ತುಂಬ ಸ್ಮೂತ್ ಇರುತ್ತಲ್ಲ, ಸೊ ಏಟ್ ಆಗೋದಿಲ್ಲ. ರೇರ್ ಕೇಸಲ್ಲಿ ರಾಂಗ್ ಡೌನ್ ಮಾಡಿದಾಗ ಚಾನ್ಸಸ್ ಇರುತ್ತೆ. ಈಗ ಆಡ್ತಿರೋದೇ ಕಾಂಬ್ಯಾಟ್ ಸ್ಪೋರ್ಟ್ಸ್ ಕುಸ್ತಿ ಅಂತ ಅಂದರೆ ಇಂಜುರಿ ಕಾಮನ್. ಅದು ಈಗ ನಮಗೆಲ್ಲ ಮೇಜರ್ ಇಂಜುರೀಸ್ ಎಲ್ಲ ಆಗಿದೆ, ಸರ್ಜರೀಸ್ ಎಲ್ಲ ಆಗಿದೆ. ಬಟ್ ಅದು ಈಗ ಆಡ್ತಾ ಇರೋರ್ಗೂ ಆಗಿದೆಯಾ?
ಈಗ ಆಡ್ತಿರೋರಿಗೆ ಅವ್ರಿಗೂ ಇಂಜುರಿ ಆಗಿತ್ತು, ಲಿಗಮೆಂಟ್ ಟೇರ್ ಆಗಿತ್ತು ಶೋಲ್ಡರು, ಓಕೆ ಬಟ್ ಈಗ ಕಂಬ್ಯಾಕ್ ಮಾಡಿದ್ದಾರೆ ಅವರು. ಸೊ ಇದು ಡಾಕ್ ಇದು. ಸೊ ಇದು ಪಾಯಿಂಟ್ ಕುಸ್ತಿಯಲ್ಲೆಲ್ಲ ಈ ಥರ ಮಾಡಿದ್ರೆ 4 ಪಾಯಿಂಟ್ ಕೊಡ್ತಾರೆ. ಓಕೆ. ಸೊ ಅದು ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ನಮ್ಮದು ದೇಸಿ ರೆಸ್ಲಿಂಗು. ಸೊ ಇದರಲ್ಲಿ 1 ಗಂಟೆ ತನಕ ಕುಸ್ತಿ ಆಡ್ತಾರೆ. ಅದು 3 ಮಿನಿಟ್ಸ್ 2 ಬೋಟ್ ಇರುತ್ತೆ ಅಷ್ಟೇ. ಮಧ್ಯದಲ್ಲಿ 30 ಸೆಕೆಂಡ್ ರೆಸ್ಟ್ ಇರುತ್ತೆ. ಓಕೆ. 6 ಮಿನಿಟ್ಸ್ ಫೈಟ್ ಇರುತ್ತೆ ಅದು. ಇದು ಡಿಪೆಂಡ್ಸ್. ಅಂದ್ರೆ ನೀವು ಹೇಳ್ತಾ ಇರೋದು ಇವಾಗ ಏಷ್ಯನ್ ಗೇಮ್ಸ್ ಆ ಥರ ಎಲ್ಲ ಹೋದಾಗ ಕಾಮನ್ವೆಲ್ತ್, ಒಲಿಂಪಿಕ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಅದರಲ್ಲಿ ರೆಸ್ಲಿಂಗ್ ಬಂದ್ಬಿಟ್ಟು ಬೇರೆ ತರ. ಒಂದು ಗ್ರೀಕೋ ರೋಮನ್ ಸ್ಟೈಲ್ ಅಂತ ಕರಿತೀವಿ, ಇನ್ನೊಂದು ಫ್ರೀ ಸ್ಟೈಲ್ ಅಂತ ಕರಿತೀವಿ. ಸೊ ಅದರಲ್ಲಿ ವೇಟ್ ಕ್ಯಾಟಗರಿ ಇರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ 57, 61, 65, 72 ಆ ಥರ ಇರುತ್ತೆ. ಸರಿ. ಸೊ ಅದರಲ್ಲಿ ಆ ವೇಟ್ ಒಳಗಡೆ ಇರಬೇಕು. ಸೊ ರೆಸ್ಲರ್ ವೇಟ್ ಅಷ್ಟು ಒಳಗಡೆ ರೆಸ್ಲರ್ ವೇಟ್ ಒಳಗಿರ್ಬೇಕು. 57 ಅಂತ ಅಂದ್ರೆ ಬೋತ್ ರೆಸ್ಲರ್ ಶುಡ್ ಬಿ ಬಿಲೋ 57. ಓಕೆ. ಇದನ್ನ ನೆಲ್ಸನ್ ಅಂತ ಕರಿತೀವಿ. ಈ ಥರ ಕುಸ್ತಿ ಆಡಿದಾಗ ಮಣ್ಣು ಗಟ್ಟಿ ಆಗಿಬಿಡುತ್ತೆ. ಒಂದೊಂದ್ಸಲ ಮಾಯಿಶ್ಚರ್ ಜಾಸ್ತಿ, ತ್ಯಾವ ಜಾಸ್ತಿ ಇದ್ದಾಗ ಗಟ್ಟಿ ಆಗಿಬಿಡುತ್ತೆ. ಯಾಕಂದರೆ ನಾವು ತುಳಿದು ಗಟ್ಟಿ ಆಗುತ್ತೆ. ಸೊ ಮತ್ತೆ ನಾವು ಅದನ್ನು ಈ ಥರ ಲೂಸ್ ಮಾಡ್ಕೊಳ್ತೀವಿ ಚಂಕೆಯಿಂದ. ಸೊ ಲೂಸ್ ಮಾಡ್ಕೊಳೋದ್ರಿಂದ ಮತ್ತೆ ನಾವು ಏನಾದ್ರು ಡಾಮಿನೇಟ್ ಮಾಡಿದಾಗ ಟೆಕ್ನಿಕ್ ಮಾಡ್ಬೇಕಾದ್ರೆ ಎಲ್ಲ, ಸೊ ಈಗ ಟೇಕ್ ಡೌನ್ಸು ಅಥವಾ ಡಾಕು, ಬ್ಯಾಕ್ ಶಾಟ್ ಎಲ್ಲ ಹೊಡೆದಾಗ ಏರಲ್ಲಿ ಬರ್ತೀವಲ್ಲ, ಸೊ ಅವಾಗ ಫ್ರೀ ಇದ್ರೆ ಮಣ್ಣು ಇಂಜುರಿ ಆಗಲ್ಲ. ಸೊ ಆ ಥರ ಈ ಥರ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದು ಮಣ್ಣು ಫುಲ್ ಲೂಸ್ ಇರುತ್ತೆ ಅವಾಗ. ಸೊ ಯೂಶಲಿ ನಾವು ಗರಡಿ ಮನೇಲಿ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಇಂಜುರೀಸ್ ಜಾಸ್ತಿ ಆಗಲ್ಲ. ಏನಕ್ಕೆ ಅಂದರೆ ಫಸ್ಟ್ ರೀಸನ್ ಬಂದುಬಿಟ್ಟು ಎವ್ರಿ ಡೇ ನಾವು ಪ್ರಾಕ್ಟೀಸಿಗೆ ಬರಬೇಕು. ಸೊ ಎವ್ರಿ ಡೇ ಪ್ರಾಕ್ಟೀಸಿಗೆ ಬಂದು ಸಾಧನೆ ಮಾಡಿದಾಗ ಏನಾಗುತ್ತೆ, ನಮ್ಮದು ಜಾಯಿಂಟ್ಸು ಎಲ್ಲದೂ ಟ್ರೈನ್ ಆಗಿರುತ್ತೆ. ಸೊ ಎಲ್ಲದೂ ಗಟ್ಟಿ ಆದಾಗ ಇಂಜುರಿ ಚಾನ್ಸಸ್ ಕಮ್ಮಿ ಇರುತ್ತೆ. ಇಂಜುರಿ ಯಾರಿಗಾಗತ್ತೆ ಅಂದರೆ ಪ್ರಾಪರಾಗಿ ಟ್ರೈನಿಂಗಿಗೆ ಬರಲ್ಲ, ಒಂದಿನ ಬಂದು 1 ವಾರ ಬಿಟ್ಟು ಬರ್ತಾರೆ. ಸೊ ಅಂಥವ್ರಿಗೆ ಇದಾಗುತ್ತೆ. ಆಮೇಲೆ ನಾವಿಲ್ಲಿ ಕುಸ್ತಿ ಮಾಡೋಕ್ಕಿಂತ ಮುಂಚೆನೇ ಗುರುಗಳಿರ್ತಾರೆ. ಏನಾದ್ರು ರಾಂಗ್ ಟೆಕ್ನಿಕ್ ಮಾಡಿದಾಗ ನಮ್ಮನ್ನು ಸ್ಟಾಪ್ ಮಾಡಿಸ್ತಾರೆ. ಆಮೇಲೆ ಇಲ್ಲಿ ನಾವು ಮಟ್ಟಿ ಹತ್ತಕ್ಕಿಂತ ಮುಂಚೆನೇ ವಾರ್ಮ್ ಅಪ್ ಆಗಿರ್ತೀವಿ. ಸೊ ಬಾಡಿ ವಾರ್ಮ್ ಆದಾಗ ಇಂಜುರಿ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ಆಗಲ್ಲ. ನಾವು ಕುಸ್ತಿ ಮಾಡ್ತಿರ್ಬೇಕಾದ್ರೇನು ಈ ಥರ ಮಣ್ಣೆಲ್ಲ ಗಟ್ಟಿ ಆದಾಗ ಮತ್ತೆ ಅದನ್ನು ಲೂಸ್ ಮಾಡ್ಕೊತೀವಿ. ಮತ್ತು ಮಣ್ಣು ತುಂಬ ಸಾಫ್ಟ್ ಇರೋದ್ರಿಂದ ಟೇಕ್ ಡೌನ್ಸ್ ಎಲ್ಲ ಹೋದಾಗ್ಲೂ ಅಷ್ಟೊಂದು ಇಂಜುರಿ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ. ಆಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಆಡ್ತಿರೋದೇ ಕಾಂಬ್ಯಾಕ್ಟ್ ಸ್ಪೋರ್ಟ್ಸು. ಸೊ ಇಂಜುರಿ ಈಸ್ ಅ ಬೈ ಪ್ರಾಡಕ್ಟ್, ಬರ್ತಾನೆ ಇರುತ್ತೆ, ಹೇಳೋಕ್ಕಾಗಲ್ಲ. ಬಟ್ ನಾವು ಅದನ್ನು ರೆಡಿ ಆಗ್ಬೇಕು ಮೆಂಟಲಿ. ಸೊ ಇದು ರೋಲ್ ಮಾಡಿರೋದು. ಇದನ್ನು ನಾವು ಮ್ಯಾಟ್ ಕುಸ್ತಿಯಲ್ಲಿ ಮಾಡಿದ್ರೆ 2 ಪಾಯಿಂಟ್ ತೊಗೊಂತಾನೆ ರೆಸ್ಲರ್. ಸೊ ಇದು ಪಾಯಿಂಟ್ ಕುಸ್ತಿ ಅಂತ ಬಂದಾಗ ನಿಮಗೆ 2 ಪಾಯಿಂಟ್ ಬರುತ್ತೆ. ಓಕೆ. ಸೊ ಈ ಪಾಯಿಂಟ್ ಕುಸ್ತಿ ಅಂತ ಬಂದಾಗ ಎಷ್ಟು ಪಾಯಿಂಟ್ಸ್ಗೆ ಆಡ್ತಾರೆ ಯೂಶಲಿ ಕುಸ್ತಿನ? ಯೂಶಲಿ ಪಾಯಿಂಟ್ಸ್ ಬಂದುಬಿಟ್ಟು 1 ಪಾಯಿಂಟು, 2 ಪಾಯಿಂಟು, 4 ಪಾಯಿಂಟು, 5 ಪಾಯಿಂಟ್ಸ್ ಇದೆ. ಓಕೆ. ಸೊ ಬೇರೆ ಕ್ಯಾಟಗರಿ ಎವ್ರಿ ಟೆಕ್ನಿಕ್ಸ್ ಹ್ಯಾಸ್ ಡಿಫ್ರೆಂಟ್ ಪಾಯಿಂಟ್ಸ್. ಸೊ ಈ ಥರ ಆಚೆ ಹೋದಾಗ, ಸೊ ಪಾಯಿಂಟ್ ಕುಸ್ತಿಲಿ ಹೇಗಿರುತ್ತೆ ಅಂದ್ರೆ ರಿಂಗ್ ಇರುತ್ತೆ. ಸೊ ರಿಂಗಲ್ಲಿ ಆರೆಂಜ್ ಝೋನ್ ಅಂತ ಕರಿತೀವಿ, ಪ್ಯಾಸಿವಿಟಿ ಝೋನ್ ಅಂತ. ಅದರಿಂದ ಆಚೆ ಹೋದಾಗ 1 ಪಾಯಿಂಟ್ ಸಿಗುತ್ತೆ. ಯಾರು ಆಚೆ ಹೋಗ್ತಾರೆ ಅವ್ರ ಅಪೋನೆಂಟಿಗೆ. ಸೊ ಈ ಥರ ಬಂದಾಗ ಟೇಕ್ ಡೌನ್ ತೊಗೊಂಡಾಗ 2 ಪಾಯಿಂಟ್ ಕೊಡ್ತಾರೆ. ಈಗ ಇದು ರೋಲ್ ಅಂತ ಕರಿತೀವಿ. ಇದರಲ್ಲಿ ರೋಲಲ್ಲಿ ತುಂಬ ಥರ ಇದೆ. ಗಟ್ ವೆಂಜು ಅದೆಲ್ಲ ಇಂಗ್ಲೀಷ್ ವರ್ಡ್ಸು. ಸೊ ಯೂಶಲಿ ನಾವು ಕನ್ನಡದಲ್ಲಿ ಬರಂದಾಸು, ಹಿಂದಿಯಲ್ಲಿ ಬರಂದಾಸು ಅಂತ ಕರಿತೀವಿ. ಸೊ ಈ ಥರ ಮಾಡಿದಾಗ 2 ಪಾಯಿಂಟ್ ಕೊಡ್ತೀವಿ. ಸೊ ಅವ್ರು ಏನೇ ಆ್ಯಕ್ಷನ್ ಮಾಡಿಲ್ಲ ಅಂತ ಅಂದರೆ, 10 ಸೆಕೆಂಡ್ ಆ್ಯಕ್ಷನ್ ಇಲ್ಲ ಅಂತ ಅಂದರೆ ರೆಫ್ರಿ ಸ್ಟ್ಯಾಂಡಿಂಗ್ ಪೊಸಿಷನಿಗೆ ಕರ್ಕೊಂಬರ್ತಾರೆ. ಬ್ಯಾಕ್ ಬಂದಲ್ಲ ಅದಕ್ಕೆ ಅವ್ರು ಬೈಕ್ ತೋರಿಸ್ತಾ ಇರ್ತಾರೆ, ಅದು ಪಾಯಿಂಟ್ ಅಂತ ಬಿಡು. ಸೊ ಈ ಥರ ಕಂಟಿನ್ಯೂಸ್ ಆಗಿ 10 ಪಾಯಿಂಟ್ಸ್ ಯಾರು ಸ್ಕೋರ್ ಮಾಡ್ತಾರೆ ಅಥವಾ 10 ಪಾಯಿಂಟ್ಸ್ ಯಾರು ಲೀಡಲ್ಲಿ ಇರ್ತಾರೆ ಆ ರೆಸ್ಲರು ವಿನ್ ಅಂತ ಇದಾಗುತ್ತೆ. ಇಲ್ಲ ಅಂದರೆ ಚಿತ್ ಮಾಡಿದ್ರೇನು ಫಾಲ್ ಅಂತ ಕರೀತೀವಿ, ವಿನ್ ಬೈ ಫಾಲ್ ಅಂತ. ಸೊ ಆ ಥರನೂ ವಿನ್ ಅಂತ. ಈಗ ಅಪೋನೆಂಟ್ಗೆ 9 ಪಾಯಿಂಟ್ ಇತ್ತು, ಇನ್ನೊಬ್ಬ ಅಪೋನೆಂಟ್ 0 ಇದ್ದು ಅವನ್ನೆಲ್ಲರೂ ಚಿತ್ ಮಾಡಿದರೆ ಸೊ ಅವರೇ ವಿನ್ನು. ಸೊ ಅವಾಗ ಪಾಯಿಂಟ್ ಕನ್ಸಿಡರ್ ಆಗಲ್ಲ. ಸೊ ಈಚ್ ಬೋಟ್ ಬಂದು 3 ಮಿನಿಟ್ಸ್ ಇರುತ್ತೆ. ಅದಾದಮೇಲೆ 30 ಸೆಕೆಂಡ್ ರೆಸ್ಟ್ ಇರುತ್ತೆ. ಯೂಶಲಿ ಈಗ ಕುಸ್ತಿ ಅಥವಾ ಏನು ರೆಸ್ಲಿಂಗ್ ಅಂದರೆ ಬಡವ್ರ ಮಕ್ಕಳು ಮಾಡೋದು, ಆಮೇಲೆ ನಾನ್ ವೆಜ್ ತಿನ್ನೋರು ಆಡೋದು, ನಾನ್ ವೆಜ್ ತಿನ್ನೋರು ಅಷ್ಟೇ ಈ ಥರ ಫೈಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ತುಂಬ ದೊಡ್ಡ ಮಿತ್ತು. ನಮ್ಮ ವರ್ಲ್ಡ್ ಚಾಂಪಿಯನ್ನು, ಡಬಲ್ ಒಲಿಂಪಿಕ್ ಮೆಡಲಿಸ್ಟ್ ಸುಶೀಲ್ ಕುಮಾರ್ ಕೂಡ ವೆಜಿಟೇರಿಯನು. ಆಮೇಲೆ ತುಂಬ ಜನ ವೆಜಿಟೇರಿಯನ್ ರೆಸ್ಲರ್ಸ್ ಇದ್ದಾರೆ. ಸೊ ಇದೆಲ್ಲ ಮಿತ್ ಅಷ್ಟೇ. ಆಮೇಲೆ ಇವಾಗ ರೆಸ್ಲಿಂಗ್ ಆಡೋದ್ರಿಂದ ಒಂದು ಆರ್ಟ್ ಅದು ಅಫೆನ್ಸಿಗೆ ಯೂಸ್ ಮಾಡೋದಲ್ಲ. ಅದರಿಂದ ನಮಗೆ ಬೆನಿಫಿಟ್ ತುಂಬ ಇದೆ. ಅವಾಗಿನ ಕಾಲದಲ್ಲಿ ಗರಡಿ ಮನೆಗಳಂತ ಇತ್ತು ಎಲ್ಲ ಗಲ್ಲಿಯಲ್ಲಿ. ಬೆಂಗಳೂರಲ್ಲೇ ಬಹುಶಃ 100-105 ಗರಡಿ ಮನೆ ಇತ್ತು. ಇವಾಗ ಜಸ್ಟ್ 20 ಗರಡಿ ಮನೆ ಇದೆ.
2025 ಇದೆ ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಏನಕ್ಕೆ ಅಂದರೆ ಈಗ ಫ್ಯಾಷನ್ ಆಗಿಬಿಟ್ಟಿದೆ, ಎಲ್ಲ ಜಿಮ್ಮಿಗೆ ಹೋಗ್ಬೇಕು, ವೆಯ್ಟ್ ಎತ್ತಬೇಕು ಅನ್ನೋದು ಫ್ಯಾಷನ್. ಅದ್ರ ಜೊತೆಗೆ ಪ್ರೋಟೀನ್ ಪೌಡರ್ಸು ಎಲ್ಲ ಬ್ರ್ಯಾಂಡ್ಗಳು ಏನಾಗ್ತಿದೆ ಅಂದರೆ ಇವಾಗ ಸೆಲ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಬಟ್ ನಿಜವಾದ ಪ್ರೋಟೀನ್ ನಾವು ರಸ್ಲರ್ಸ್ ತೊಗೊಳೋದೇನಂದರೆ ಥಂಡ ಅಂತ, ಅಂದರೆ ಬಾದಾಮನ್ನ ರಗಡ್ಬಿಟ್ಟು ಅದನ್ನು ತೊಗೊಳೋದು. ಅದಾದಮೇಲೆ ಮಿಲ್ಕ್ ಎಷ್ಟು ತೊಗೊತೀವಿ ಅದು ತುಂಬ ಒಳ್ಳೆಯದು. ಅದಾದಮೇಲೆ ರೊಟ್ಟಿ, ತುಪ್ಪ ಇದೆಲ್ಲ ಗುಡ್ ಫ್ಯಾಟ್ ಇದು ತೊಗೊಂಡು ನಾವು ಕಸರತ್ತು ಮಾಡ್ತೀವಿ. ಮೋರ್ ದೆನ್ 2000 to 2500 ಕ್ಯಾಲೋರೀಸ್ ಬರ್ನ್ ಮಾಡ್ತೀವಿ ನಾವು ಬೆಳಿಗ್ಗೆ ಸಂಜೆ. ಸೊ ಅದರಿಂದ ಫ್ಯಾಟ್ ಕೂಡ ನಮಗೇನೂ ಆಗಲ್ಲ. ಗುಡ್ ಫ್ಯಾಟ್ ತೊಗೊಂಡ್ರೆ ಬ್ಯಾಡ್ ಫ್ಯಾಟ್ ಹೋಗುತ್ತೆ. ಸೊ ಇದು ಮಿತ್ಸ್ ತುಂಬ ಇದೆ ರಸ್ಲಿಂಗಲ್ಲಿ. ಮತ್ತು ಇನ್ನೊಂದು, ರಸ್ಲಿಂಗ್ ಮಾಡಿದ್ರೆ ಬಾಡಿ ಎಲ್ಲ ಚೆನ್ನಾಗಿರುತ್ತೆ. ಇಂಜುರಿ ಆಗುತ್ತೆ ಅಂತಾರಲ್ಲ, ಆ್ಯಕ್ಚುಲಿ ಇಂಜುರಿ ಆಗಲ್ಲ. ಇಂಜುರಿ ಆಗೋದು ಅದು ಆಕ್ಸಿಡೆಂಟಲ್ ಚಾನ್ಸಸ್ಸು. ಅದು ಯಾರು ನಾವು ಪ್ರೊಫೆಷ್ನಲ್ ರೆಸ್ಲಿಂಗ್ ಮಾಡ್ತೀವಲ್ಲ, ಈಗ ನಾನು ಪ್ರೊಫೆಷ್ನಲ್ ರೆಸ್ಲರು, ಸೊ ಇಲ್ಲಿ ಎಲ್ಲರೂ ಪ್ರೊಫೆಷ್ನಲ್ ರೆಸ್ಲರ್ಸೇ. ಸೊ ಕೆಲವರು ಬಾಡಿ ಟ್ರಾನ್ಸ್ಫಾರ್ಮೇಷನಿಗೆ ಬರ್ಬೋದು, ಅಥವಾ ಹೆಲ್ದಿ ರೂಟೀನ್ನ ಫಾಲೋ ಮಾಡಬೇಕು ಅಂದರೆ ರೆಸ್ಲಿಂಗ್ಗಿಂತ ಒಳ್ಳೇದು ಬೇರೆದಿಲ್ಲ. ಯಾಕಂದರೆ ಇದು ಪುರಾತನ ಕಾಲದಿಂದ ಬಂದಿರೋದು, ಮಹಾಭಾರತ ಟೈಮಿಂದನೂ ಇರೋದು ರೆಸ್ಲಿಂಗು. ಸೊ ಅವಾಗಿಂದ ಇರೋದು. ಸೊ ಈ ಆರ್ಟು ತುಂಬ ಮರೆಯಾಗ್ತಿದೆ. ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆಲ್ಲ ಗಡಿ ಮನೆಗೆ ಕಳಿಸಿದ್ರೆ ಒಂದು ಡಿಸಿಪ್ಲಿನ್ ಬರುತ್ತೆ. ದೊಡ್ಡವರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅದೆಲ್ಲ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಸೊ ಅವರು ದುಶ್ಚಟಗಳಿಗೆಲ್ಲ ಹೋಗೋದಿಲ್ಲ. ಇವಾಗ ಬರೀ ಅದೇ ಆಗ್ತಿರೋದು. ಈಗ ಜಿಮ್ಮಿಗೆ ಹೋದಾಗ ಬೇರೆನೇ ಮಿಕ್ಸ್ ಇರ್ತದೆ ಅಲ್ಲಿ ಹೇಗೆ ಅಂತ ಅಂದರೆ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಥರ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇದೇ ಏನು ಹೇಳ್ತೀವಿ ಅಂದರೆ ಜನಗಳು ಗರಡಿ ಮನೆಗೆ ಬರಬೇಕು, ಗರಡಿ ಮನೆಗಳು ಉಳಿಬೇಕು ಅನ್ನೋದು ನಮ್ಮದು. ನಮ್ಮ ಗರಡಿ ಮನೆಯಲ್ಲಿ ಒಂದು 10ರಿಂದ ಒಂದು 20-25 ಜನ ಹುಡುಗರು ಬರ್ತಾರೆ. ರೆಗ್ಯುಲರ್ ಆಗಿ ಒಂದು 15 ಜನ ಬರ್ತಾರೆ. ಯಾಕಂದರೆ ಇವಾಗ ಅವ್ರದ್ದು ಕೆಲಸಗಳೆಲ್ಲ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಪ್ರೊಫೆಷ್ನಲ್ ಆಗಿ ರೆಸ್ಲಿಂಗ್ ಆಡಿರೋರೆ. ಈ ಗಡಿ ಮನೆ ಸುಮಾರು ಒಂದು 50 ವರ್ಷದಿಂದ ಇದೆ. ಮೊದಲು ಇದೇ ಸೇಮ್ ಗಡಿ ಮನೆ, ಹಂಚಿನ ಗಡಿ ಮನೆ ಇತ್ತು. ಸೊ ಇವಾಗ ಡೆವಲಪ್ ಮಾಡಿ ನಮ್ಮ ಗುರುಗಳು ಧನಂಜಯ್ ಮತ್ತು ಇನ್ನೊಂದು ಗುರುಗಳು ವೆಂಕಟೇಶ್ ರೆಡ್ಡಿ ಅಂತ, ಅವರೆಲ್ಲ ಇದನ್ನು ನಮಗೆ ಪ್ರೋತ್ಸಾಹಿಸಿ ಕುಸ್ತಿಗಳೆಲ್ಲ ಇದ್ದಾಗ ಜೊತೇಲಿ ಬಂದು ಕರ್ಕೊಂಡೋಗಿ ಅಲ್ಲಿ ರೆಫ್ರಿ ಥರ ಎಲ್ಲ ಇದ್ದು ನಮ್ಮ ಗುರುಗಳು ಅಲ್ಲಿ ಎಲ್ಲ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡೋಗಿ, ಮೈಸೂರಾಗಲಿ ಮಹಾರಾಷ್ಟ್ರ ಆಗಲಿ ಎಲ್ಲ ಕರ್ಕೊಂಡೋಗಿ ನಮ್ಮನ್ನ ತುಂಬ ಪ್ರೋತ್ಸಾಹಿಸಿ ಎಂಕರೇಜ್ಮೆಂಟ್ ಇದೆ. ಬಸವಣ್ಣ ಶಾಲೆ ಅಂತ ಗುರುಗಳು ವೆಂಕಟೇಶ್ ರೆಡ್ಡಿ ಮತ್ತು ಧನಂಜಯ ಅಂತ. ಸೊ ಇವ್ರ ಸಪೋರ್ಟಿಂದ ನಾವು ಇಲ್ಲಿವರೆಗೂ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಗಡಿ ಮನೆ ಹೆಸರು ಶ್ರೀ ಬಸವಣ್ಣ ವ್ಯಾಯಾಮ ಶಾಲೆ ಅಂತ, ಆಗ್ರಾಲ್ಲಿರೋದು. ಆಂಜನೇಯ ಟೆಂಪಲ್ ಎಕ್ಸಾಕ್ಟ್ ಆಪೋಸಿಟ್. ನೆಕ್ಸ್ಟು ಗೌರ್ಮೆಂಟ್ ಸ್ಕೂಲ್.